ಹಾಯ್, ವೆಲ್ಕಮ್ ಟು ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ. ಅಭ್ಯರ್ಥಿಗಳೇ, ಒಂದು ವಿಶೇಷ ಮಾಹಿತಿ ಅಂತಂದಿದ್ದೀನಿ. ಅದೇನಪ್ಪ ಅಂದ್ರೆ ಉದ್ಯೋಗ ಮಾಹಿತಿ ಅಂತಂದಿದ್ದೀನಿ. 2026-27ಕ್ಕೆ ನೀವು ಸಿಲೆಕ್ಷನ್ ಆಗಲೇಬೇಕು ಅಂಥ ಅಭ್ಯರ್ಥಿಗಳು ಈ ವಿಡಿಯೋನ ಶೇರ್ ಮಾಡಿರಿ. ನೋಡಿರಿ, ಈಗ ಯಾವ್ದು ಕಾಲ್ಫಾರ್ಮ್ ಮಾಡ್ಯಾರಪ್ಪ ಅಂದ್ರೆ ಇಂಡಿಯನ್ ಏರ್ಫೋರ್ಸ್ನಲ್ಲಿ ಗ್ರೂಪ್ ಸಿ ಹುದ್ದೆಗಳಿಗೆ ಕಾಲ್ಫಾರ್ಮ್ ಮಾಡಿದ್ದಾರೆ. ನೀವು ನೋಡ್ತಾ ಇದ್ದೀರಿ, ಇಂಡಿಯನ್ ಏರ್ಫೋರ್ಸ ಗ್ರೂಪ್ ಸಿ ಬೆಂಗಳೂರು ರಿಕ್ರೂಟ್ಮೆಂಟ್ 2026 ಕಾಲ್ಫಾರ್ಮ್ ಮಾಡಿದ್ದಾರೆ. ಹಾಗಾದರೆ ವಿದ್ಯಾರ್ಥಿ ಎಷ್ಟಪ್ಪ ಅಂದ್ರೆ 10ನೇ ತರಗತಿ ಪಾಸ್ ಆದಂಥ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ನೋಡಿರಿ, ಇನ್ನೊಂದು ನಿಮ್ಗೆ ಗೊತ್ತಿರಲಿ, ಇದು ಪರ್ಮನೆಂಟ್ ನೌಕರಿ ರೀ. 60 ವಯಸ್ಸನ ನೀವು ನೌಕರಿ ಮಾಡುವಂಥ ಎಲ್ಲ ಅವಕಾಶ ಅದ. ಅದೇ ರೀತಿಯಾಗಿ ವಯಸ್ಸಿನ ಮಿತಿ ಎಷ್ಟೈತಪ್ಪ ಅಂದ್ರೆ 18ರಿಂದ 25 ವಯಸ್ಸೊಳಗೆ ಜನರಲ್ದವ್ರು ಅರ್ಜಿ ಹಾಕ್ಬೋದು. ಅದೇ ರೀತಿಯಾಗಿ OBC ಅಭ್ಯರ್ಥಿಗಳಿದ್ದರಪ್ಪ ಅಂದರೆ 18ರಿಂದ 28 ವಯಸ್ಸೊಳಗಿದ್ದವರು ಅರ್ಜಿ ಹಾಕ್ಬೋದು. ಅದೇ ರೀತಿಯಾಗಿ SC ST ಅಭ್ಯರ್ಥಿಗಳಿದ್ದರಪ್ಪ ಅಂದರೆ 18ರಿಂದ 30 ವಯಸ್ಸು ಒಳಗಡೆ ಇದ್ದಂಥವ್ರು ಅರ್ಜಿಯನ್ನು ಹಾಕ್ಬೋದು. ಇದು ಒಳ್ಳೆಯ ಅವಕಾಶ ಅದ. ಅದೇ ರೀತಿಯಾಗಿ ವಿದ್ಯಾರ್ಥಿ ಅಂತೂ 10ನೇ ತರಗತಿ ಪಾಸ್ ಆಗಿರಬೇಕು. ಅದ್ರ ಜೊತೆ ಏನಪ್ಪ ಅಂದ್ರೆ 1 ವರ್ಷ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇರ್ಬೇಕು ರೀ. ಎಕ್ಸ್ಪೀರಿಯನ್ಸ್ ಅಂದರೆ ನಿಮ್ಗೆ ಗೊತ್ತಾಗ್ತದೆ, 1 ವರ್ಷ ಸರ್ವಿಸ್ ಮಾಡಿರಬೇಕು. ಯಾವುದಪ್ಪ ಅಂದ್ರೆ ಇಲ್ಲಿ ಯಾವ ಹುದ್ದೆಗೆ ಅರ್ಜಿ ಕರೆದಾರೆ ಅಂದರೆ MTS ಕರೆದಾರೆ ರೀ. MTS ಅಂದರೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತೀವಿ. ಆ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಾರೆ. ಆಮೇಲೆ ನಿಮ್ಗೆ ಏನಪ್ಪ ಅಂದರೆ ಗೊತ್ತಿರೋ ಮತ್ತು ಲಾಸ್ಕರ್ ಅದ, ಗೆಸ್ಟ್ ಟ್ರೈನರ್ ಅದ, ಆಪ್ರೇಟರ, ಗಾರ್ಡನರ, ಹಿಂಗೆ ಬೇರೆ ಬೇರೆ ಹುದ್ದೆಗಳಿಗೆ ಸಹಿತ ಅಪ್ಲಿಕೇಶನ್ ಕರೆದಾರೆ. ಹಾಗಾದರೆ ಸರ್, ಇದರ ಸಂಪೂರ್ಣ ಮಾಹಿತಿ ಬೇಕಾದ್ರೆ ನಾವು ಏನು ಮಾಡೋದು ಅಂತ ನೀವು ಕೇಳ್ಬೋದು. ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ, ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಯೂಟ್ಯೂಬ್ ಚಾನಲ್ದ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ನಾವು ನೋಟಿಫಿಕೇಷನ್ನು ಬಿಟ್ಟಿವಿ. ಅದರ ಜೊತೆ ಏನಪ್ಪ ಅಂದ್ರೆ ಅಪ್ಲಿಕೇಶನ್ ಫಾರ್ಮನ್ನು ಬಿಟ್ಟಿವಿ. ಅವ್ನು ಡೌನ್ಲೋಡ್ ಮಾಡ್ಕೋಬೇಕು. ಅಪ್ಲಿಕೇಶನ್ ಫಾರ್ಮು ಡೌನ್ಲೋಡ್ ಮಾಡ್ಕೊರಿ, ಅದ್ರ ಜೊತೆ ಏನಪ್ಪ ಅಂದ್ರೆ ನೋಟಿಫಿಕೇಷನು ಡೌನ್ಲೋಡ್ ಮಾಡ್ಕೊರಿ. ಎರಡೂ ಮಾಡಿಕೊಂಡು ಸಂಪೂರ್ಣ ನೋಟಿಫಿಕೇಷನ್ ಓದ್ಕೊಂಡು ಆಮೇಲೆ ಏನಪ್ಪ ಅಂದ್ರೆ ಅರ್ಜಿ ಫಾರ್ಮನ್ನು ತುಂಬ್ರಿ. ಅರ್ಜಿ ಫಾರ್ಮ್ ತುಂಬಿದ ಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಹಚ್ಚ್ರಿ, ಆಧಾರ್ ಕಾರ್ಡ್ ಜೆರಾಕ್ಸ್ ರೀ, ಆಮೇಲೆ ಕಾಸ್ಟ್ ಸರ್ಟಿಫಿಕೇಟ್ ಜೆರಾಕ್ಸ್ ರೀ, ಆಮೇಲೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಜೆರಾಕ್ಸ್ ರೀ, ಆಮೇಲೆ ಡೊಮಿಷಿಯಲ್ ಸರ್ಟಿಫಿಕೇಟ್ ಜೆರಾಕ್ಸ, ಆಮೇಲೆ ಪಾಸ್ಪೋರ್ಟ್ ಸೈಜ ಫೋಟೋ ಇವೆಲ್ಲ ತೊಗೊಂಡು 2 ಲಕೋಟಿ ತೊಗೊರಿ. 2 ಲಕೋಟಿ ತೊಗೊಂಡು ಫಸ್ಟ್ ಮ್ಯಾಲಿನ ದೊಡ್ಡ ಲಕೋಟಿ ಒಳಗೆ ಇವನ್ನೆಲ್ಲ ಹಾಕಬೇಕು. ಹಾಕಬೇಕಾದ್ರೆ ಸೆಲ್ಫ್ ಅಟೆಸ್ಟೆಡ್ ಮಾಡಬೇಕು. ಸೆಲ್ಫ್ ಅಂದರೆ ನೀವೇ ಸಹಿ ಮಾಡ್ಬೇಕು ರೀ. ನೀವೇ ಸಹಿ ಮಾಡಿ ಲಕೋಟಿ ಒಳಗೆ ಹಾಕಬೇಕು. ಹಾಕಿದ ಮೇಲೆ ಟು ಅಡ್ರೆಸ್ ಏನಪ್ಪ ಅಂದರೆ ನಾನು ನಿಮ್ಗೆ ನೋಟಿಫಿಕೇಷನ್ದಾಗ ಸಂಪೂರ್ಣ ಮಾಹಿತಿ ಕೊಟ್ಟಿರ್ತೇನೆ, ಅದನ್ನು ತಿಳ್ಕೊಂಡು ನೀವು ಹಾಕಬೇಕು. ಕಮಾಂಡೆಂಟ್ IAF ಬೆಂಗಳೂರು ಅಂತದ, ಅಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕಾಗ್ತದೆ. ಅದನ್ನು ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಕರೆಕ್ಟಾಗಿ ಅಡ್ರೆಸ್ಸನ್ನು ಬರೆದು ಹಾಕ್ರಿ. ಆಮೇಲೆ ಒಳಗೊಂದು ಎನ್ವೆಲಪ್ ಹಾಕ್ಬೇಕು ರೀ, ಪಾಕೆಟ್ ಒಳಗೊಂದು ಹಾಕಬೇಕು. ಅದ್ರ ಮೇಲೆ 10 ರೂಪಾಯಿ ಸ್ಟಾಂಪ್ ಟಿಕೆಟ್ ಹಚ್ಚಿ ನಿಮ್ಮ ಟು ಅಡ್ರೆಸ್ ನಿಮ್ಮದು. ಯಾಕಂದ್ರೆ ನಿಮ್ಗೆ ಅಡ್ಮಿಟ್ ಕಾರ್ಡ್ ಅದು ಬಿಡಬೇಕಾದ್ರೆ ಆ ಫಾರ್ಮನ್ನು ಅಂದರೆ ಏನು ನೀವು ಪಾಕೆಟ್ ಸಣ್ಣ ಪಾಕೆಟ್ ಒಳಗೆ ಹಾಕಿರ್ತಿರಲ್ಲ, ಅದ್ರಾಗ ಅಡ್ಮಿಟ್ ಕಾರ್ಡನ್ನು ಹಾಕಿ ಕಳಿಸ್ತಾರು. ನಿಮಗೆಲ್ಲರಿಗೂ ಗೊತ್ತಿರಲಿ, ಅಪ್ಲಿಕೇಶನ್ ಹಾಕಲಿಕ್ಕೆ ಈಗ ಪ್ರಾರಂಭ ದಿನಾಂಕ ಯಾವಾಗಪ್ಪ ಅಂದ್ರೆ ನೋಡ್ಬೋದು ಇಲ್ಲಿ. ಅಪ್ಲಿಕೇಶನ್ ಪ್ರಾರಂಭ ದಿನಾಂಕ ಜೂನ್ 23, 2026ರಿಂದ. ಅಪ್ಲಿಕೇಶನ್ ಹಾಕಲಿಕ್ಕೆ ಲಾಸ್ಟ್ ಡೇಟ ಜುಲೈ 27, 2026 ಅಪ್ಲಿಕೇಶನ್ ಹಾಕಲಿಕ್ಕೆ ಕೊನೆಯ ದಿನಾಂಕ ಅದ. ಯಾರಾದರೂ ಅರ್ಜಿ ಹಾಕೋರಿದ್ರೆ ಏನು ಮಾಡಿರಪ್ಪ ಅಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಹೋಗಿ ಅವ್ನು ಡೌನ್ಲೋಡ್ ಮಾಡ್ಕೊಂಡು ನೋಟಿಫಿಕೇಷನ್ ಸಂಪೂರ್ಣ ಓದ್ಕೊಂಡು ಫಾರ್ಮ್ ತುಂಬ್ಕೊಂಡು ಆಮೇಲೆ ಏನಪ್ಪ ಅಂದ್ರೆ ಆಫ್ಲೈನ್ ಅರ್ಜಿ ಹಾಕ್ಬೇಕು. ಆನ್ಲೈನ್ ಅಲ್ಲ, ಆಫ್ಲೈನ್ ಅರ್ಜಿ ಹಾಕ್ಬೇಕು. ಎಲ್ಲರಿಗೂ ನಿಮ್ಗೆ ಗೊತ್ತಿರಲಿ, ಆಫ್ಲೈನ್ ಅರ್ಜಿ ಹಾಕ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಯ್ತಂದ್ರೆ ಲೈಕ್ ಮಾಡಿರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಸಹಿತ ಈ ವಿಡಿಯೋನ ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಂದು ಉದ್ಯೋಗ ಮಾಹಿತಿ ನೋಟಿಫಿಕೇಷನ್ನ ನಾವು ನಿಮ್ಗೆ ಕಳಿಸ್ಕೊಡ್ತೀವಿ. ಹಾಗಾದರೆ ಅಭ್ಯರ್ಥಿಗಳೇ, ಇನ್ನು ತಡ ಮಾಡೋದು ಬೇಡ. ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡ್ಕೊಂಡು ನೋಟಿಫಿಕೇಷನ್ ಓದಿ ಅಪ್ಲಿಕೇಶನ್ ಫಾರ್ಮ್ ತುಂಬಿ ಆಫ್ಲೈನ್ ಅರ್ಜಿ ಕಳಿಸಿ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.